ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನೀವೇನಾದರೂ ಬ್ಯಾಂಗ್ಳೂರಿನಲ್ಲಿ BDS ಸೈಟ್ ತೊಗೊಬೇಕಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ನಾನಿವತ್ತು ಬ್ಯಾಂಗ್ಳೂರ್ ನಾರ್ತ್ನಲ್ಲಿ ಬರ್ತಾ ಇರ್ತಕ್ಕಂತಹ ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ 6 ಪಾರ್ಟ್ಸ್ನಲ್ಲಿ ವಿಡಿಯೋಸ್ ಮಾಡಿದ್ದೀನಿ. ಫಸ್ಟ್ ಪಾರ್ಟ್ ವಿಡಿಯೋನಲ್ಲಿ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಹಾಗೆ ಸೆಕ್ಟರ್ 1 ಇಂದ ಸೆಕ್ಟರ್ 5 ವರೆಗೂ ಕೂಡ ಸಪ್ರೇಟ್ ವಿಡಿಯೋಸ್ ಮಾಡಿದ್ದೀನಿ. ಸೊ ಇವತ್ತು ನಾನು ಸೆಕ್ಟರ್ 6 ಬಗ್ಗೆ ಕಂಪ್ಲೀಟ್ ಬ್ರೇಕ್ ಡೌನ್ ಕೊಡ್ತಾ ಇದ್ದೀನಿ. ಹಾಗೆ ಈ ಲೇಔಟ್ ನಲ್ಲಿ ಏನೇನು ಬರುತ್ತೆ ಅಂತ ಹೇಳಿ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಸೆಕ್ಟರ್ 6 ಎಕ್ಸ್ಪ್ಲನೇಷನ್ಗೆ ಮುಂಚೆ ಈಗ ಆಲ್ರೆಡಿ ನಾನೇನು 6 ಪಾರ್ಟ್ಸ್ನಲ್ಲಿ ವಿಡಿಯೋಸ್ ಮಾಡಿದ್ದೀನಿ. ಆ ವಿಡಿಯೋಸ್ ನೋಡಿಕೊಂಡು ಭಾಳಷ್ಟು ವೀಕ್ಷಕರು ನಮಗೆ ಭಾಳ ಡೌಟ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಹೇಗೆ ಸೈಟ್ನ ತಗೊಳ್ಳೋದು ಈ ಲೇಔಟ್ನಲ್ಲಿ, ಮತ್ತು ಏನು ಪ್ರೊಸೀಜರ್ ಇದೆ ಅಂತಲೂ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಆದಷ್ಟು ನಾನು ಕಾಲ್ಸ್ನಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಮತ್ತಷ್ಟು ಇನ್ಡೆಪ್ತ್ ಲೀಗಲ್ ಡೌಟ್ಸ್ ಇರೋದನ್ನು ನಮ್ಮ ಲೀಗಲ್ ಟೀಮ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಹಾಗೆ ಈ BDA ಲೇಔಟ್ನಲ್ಲಿ ಹೇಗೆ ಸೈಟ್ ತೊಗೋಬೇಕು ಅಂತಲೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಇಂಡಿವಿಜುವಲ್ ಆಗಿ ಫೋನ್ ಮಾಡಿದವ್ರಿಗೆ ಅದ್ರ ಬಗ್ಗೆನೂ ಕೂಡ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಫರ್ದರ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಅದನ್ನು ಮೆನ್ಷನ್ ಮಾಡ್ಬೋದು, ಆನ್ಸರ್ ಮಾಡ್ತೀರಿ ಕೂಡ. ಹಾಗಾದರೆ ಬನ್ನಿ, ಇವತ್ತು ಸೆಕ್ಟರ್ 6ನ ಬ್ರೀಫ್ ಇಂಟ್ರೊಡಕ್ಷನ್ನ ಕೊಡ್ತೀನಿ. ಸೊ ಈ ಸೆಕ್ಟರ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಬರುತ್ತೆ, ಯಾವ ರೀತಿ ಸೈಟ್ಸ್ ಅವೈಲಬಿಲಿಟೀಸ್ ಇದೆ, ರೋಡ್ ಅವೈಲಬಿಲಿಟೀಸ್ ಹೇಗಿದೆ, ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅಂದರೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಸ್ ಏನು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಬನ್ನಿ ನೋಡೋಣ ಏನಿರುತ್ತೆ ಅಂತ. ಸೊ ಇದು ಬಂದು ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟಿನ ಸೆಕ್ಟರ್ 6 ಲೇಔಟ್ ಮ್ಯಾಪ್. ಸೊ ಈ ಸೆಕ್ಟರ್ 6ನಲ್ಲಿ 3 ಇಂಪಾರ್ಟೆಂಟ್ ವಿಲೇಜಸ್ ಕವರ್ ಆಗಿದೆ. ಅದರಲ್ಲಿ ವಡೇರಳ್ಳಿ ಒಂದು ವಿಲೇಜು, ಗಾಣಿಗರಳ್ಳಿ ಒಂದು ವಿಲೇಜು, ಮತ್ತು ಮೆಡೆ ಅಗ್ರಹಾರ ಒಂದು ವಿಲೇಜು. ಸೊ ಈ ಸೆಕ್ಟರ್ 6ನಲ್ಲಿ ಬೈಪಾಸ್ ರೋಡ್ ಕನೆಕ್ಷನ್ ಇದೆ. ಸೊ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಔಟರ್ ಫೆರಿಫರಲ್ ರಿಂಗ್ ರೋಡ್ ಏನು ಕನೆಕ್ಟಿವಿಟಿ ಬರ್ತಾ ಇದೆ, ಅದಕ್ಕೆ 150 ಫೀಟ್ ರೋಡ್ ಬೈಪಾಸ್ ರೋಡ್ ಇಲ್ಲಿ ಮೇಜರ್ ಕನೆಕ್ಷನ್ ಸಿಗ್ತಾ ಇದೆ ಈ ಸೆಕ್ಟಾರಿಗೆ. ಸೊ ಅದಲ್ಲದೆ ಈ ಸೆಕ್ಟಾರ್ ಸರೌಂಡಿಂಗ್ ಸುತ್ತಮುತ್ತನೂ 100 ಮೀಟರ್ಸ್ ಮೇಜರ್ ಕನೆಕ್ಟಿಂಗ್ ಮೇನ್ ರೋಡ್ಸ್ ಇದೆ. ಸೊ ಜೊತೆಗೆ ಇದರಲ್ಲಿ ತುಂಬ ಒಳ್ಳೆ ಡೆವಲಪ್ಮೆಂಟ್ಸ್ ಏನು ಅಂತ ಅಂದರೆ, ಇದೇನು ಸ್ಮಾಲ್ ಬಿಟ್ಸ್ ಆ್ಯಂಡ್ ಪೀಸಸ್ ನೀವೇನು ನೋಡ್ತಾ ಇದ್ದೀರಾ, ಇದು ವಿಲೇಜ್ ಲಿಮಿಟ್ಸ್ನಲ್ಲಿ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇರೋವಂತಹ ಮನೆಗಳು. ಸೊ ಈ ಸೆಕ್ಟರ್ನಲ್ಲಿ ನೀವೇನಾದರೂ ಸೈಟ್ಸ್ನ ಚೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೈಬರಿಂಗ್ ಆಗಿ ಆಲ್ರೆಡಿ ಎಕ್ಸಿಸ್ಟೆಂಟ್ ಹೋಮ್ಸ್ಗಳೆಲ್ಲ ನಿಮಗೆ ಸಿಗುತ್ತೆ. ಜೊತೆಗೆ ಈ ಸೆಕ್ಟರ್ನಲ್ಲಿ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಏನಂತಂದರೆ, ಇಲ್ಲಿ BDA ಹೌಸಿಂಗ್ಗೆ 8 ಎಕರೆ ಜಾಗನ ಮೀಸಲಿಟ್ಟಿದ್ದಾರೆ. ಇದರಲ್ಲಿ BDA ಹೌಸಿಂಗ್ ಸೊಸೈಟಿದು ಅಪಾರ್ಟ್ಮೆಂಟ್ಸ್ ಬರುತ್ತೆ, ಹೈ ರೈಸ್ಡ್ ಬಿಲ್ಡಿಂಗ್ಸ್, ಫ್ಲಾಟ್ಸ್ನ ಸೇಲ್ ಮಾಡ್ತಾರೆ ಫ್ಯೂಚರ್ನಲ್ಲಿ. ಅದ್ರ ಜೊತೆಗೆ RGHCL ರಾಜೀವ್ ಗಾಂಧಿ ಹೌಸ್ ಕಾರ್ಪೊರೇಷನ್ಸ್ ಇಂದ ಇಲ್ಲೂ ಕೂಡ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಜಾಗನ ಮೀಸಲಿಟ್ಟಿದ್ದಾರೆ. ಮತ್ತೆ ಈ ಸೆಕ್ಟರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ, ವಾಟರ್ ಬಾಡೀಸ್ ತುಂಬಾನೇ ಚೆನ್ನಾಗಿದೆ. ಯಾಕಂದರೆ 3 ಲೇಕ್ಸ್ ಬರುತ್ತೆ ಇದರಲ್ಲಿ. ಈ 3 ಲೇಕ್ಗಳನ್ನು BDAದವರೇ ನೀಟಾಗಿ ಡೆವಲಪ್ ಮಾಡಿ ಬೌಂಡ್ರೀಸ್ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಸೊ ಫ್ಯೂಚರ್ನಲ್ಲಿ ಏನು ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. ಮತ್ತು ಈ ಸೆಕ್ಟಾರ್ಗೆ ಸರೌಂಡಿಂಗ್ ಏರಿಯಾಸ್ ಅಂತ ಹೇಳೋದಾದರೆ, ನಿಯರ್ ಟು ಸೆಕ್ಟರ್ 6ಗೆ ಅಬ್ಬಿಗೆರೆ ಮೇಜರ್ ಕನೆಕ್ಟಿವಿಟಿ ಇದೆ. ಜೊತೆಗೆ ಚಿಕ್ಕಬಾಣವಾರ ತುಂಬ ಹತ್ತಿರ ಆಗುತ್ತೆ, ಲಕ್ಷ್ಮೀಪುರ ತುಂಬ ಹತ್ತಿರ ಆಗುತ್ತೆ. ಸೊ ಈ ಸೆಕ್ಟರ್ 6ಗೆ ಮೇಜರ್ ಆಗಿ BBMP ಲಿಮಿಟ್ಸಲ್ಲಿರುವಂತಹ ಈ ಸರೌಂಡಿಂಗ್ ಏರಿಯಾಸು ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇರೋದ್ರಿಂದ ನಿಮಗೆ ಎಲ್ಲ ರೀತಿ ಫೆಸಿಲಿಟೀಸು ಅವೈಲಬಿಲಿಟೀಸ್ ಇದೆ. ಸೊ ನಿಮಗೆ ಚಿಕ್ಕಬಾಣವಾರ, ಲಕ್ಷ್ಮೀಪುರ, ಅಬ್ಬಿಗೆರೆ ಇಲ್ಲೆಲ್ಲ ಥರ ನಿಮಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಹಾಸ್ಪಿಟಲ್ಸು, ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರ್ಸ್ ಅವೈಲಬಲ್ ಇದೆ. ಸೊ ಇದು ಬಂದು ಸೆಕ್ಟರ್ 6ನ ಮೇಜರ್ ಡೆವಲಪ್ಮೆಂಟ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟೀಸ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸೆಕ್ಟರ್ 6ನ ಬ್ರೀಫ್ ಇಂಟ್ರೊಡಕ್ಷನ್. ನಿಮ್ಗೇನಾದರೂ ಈ ಸೆಕ್ಟರ್ 6ನ ಸಾಫ್ಟ್ ಕಾಪಿ PDF ಫಾರ್ಮ್ಯಾಟ್ನಲ್ಲಿ ಬೇಕು ಅಂತ ಅಂದರೆ, ಫಸ್ಟ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ನಂತರ ಕಮೆಂಟ್ ಸೆಕ್ಷನ್ನಲ್ಲಿ ಸೆಕ್ಟರ್ 6 ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಿಮಗೆ ಸಾಫ್ಟ್ ಕಾಪಿ PDF ಫಾರ್ಮ್ಯಾಟ್ನಲ್ಲಿ ಕಳಿಸ್ಕೊಡ್ತೀರಿ. ಹೀಗೆ ಇನ್ನಷ್ಟು BDA ರಿಲೇಟೆಡ್ ಇನ್ಫಾರ್ಮೇಷನ್ ವಿಡಿಯೋಸ್ನ ನಾವು ತರ್ತಾ ಇರ್ತೀರಿ. ಹಾಗೆ ಲೀಗಲ್ ಆ್ಯಂಡ್ ಡಾಕ್ಯುಮೆಂಟೇಷನ್ ವೈಸ್ ಕ್ಲಾರಿಫಿಕೇಷನ್ಸ್ ಅಥವಾ ನಾಲೆಜ್ ಶೇರಿಂಗ್ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ಸ್ನ ನಾವು ವಿಡಿಯೋಸ್ ಮಾಡ್ತಾ ಇರ್ತೀರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.